ಎಲ್ಲರಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸೂಕ್ತ. ಬಟ್ ಎಸ್ ವಿಜ್ಞಾನದ ಬಹು ಆಯ್ಕೆಯ ಪ್ರಶ್ನೆಗಳನ್ನ MCQ ಪ್ರಶ್ನೆಗಳನ್ನ ನಾವು ಇಲ್ಲಿ ನೋಡ್ಕೊತ ಬರ್ತಾ ಇದ್ದೇವೆ. ಇವೆಲ್ಲ ಈ ವರ್ಷ ನಡೆಯುವಂತ HSTR ಮತ್ತು GPSTR PSTR ಎಕ್ಸಾಮ್ಗೆ ಸಂಬಂಧಪಟ್ಟಂತ GKದಲ್ಲಿ ಆದರೂ ಕೇಳಬಹುದು ಅಥವಾ ಪರ್ಟಿಕ್ಯುಲರ್ ಆಗಿ ವಿಜ್ಞಾನ ಸಂಬಂಧಪಟ್ಟಂತ ಸಬ್ಜೆಕ್ಟಿವ್ ಕೂಡ ಇವನ್ನ ಪ್ರಶ್ನೆಗಳನ್ನ ಕೇಳ್ತಿರ್ತಾನೆ. ಅದಕ್ಕೋಸ್ಕರ 10ನೇ ತರಗತಿಯದು MCQ ಕ್ವಶನ್ಸ್ಗಳನ್ನ ಇಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸಾಕಷ್ಟು ಎಲ್ಲಾ ಪಾಠದ್ದು ಇದರಲ್ಲಿ 1ನೇ ಪಾಠದ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅಧ್ಯಾಯ 2 ಒಳಗಡೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ನಿಮಗೆ ಸಿಲೆಬಸ್ನಲ್ಲಿ ಕೂಡ ಈ ಪಾಠನ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಈ ಪಾಠದ MCQ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲೇ ನೋಡ್ಕೊತಾ ಬರ್ರಿ. ಫಸ್ಟ್ ಟೈಮ್ ಯಾರು ಬಂದಾಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಈ ವಿಡಿಯೋನ ಎಂಟನ್ನು ನೋಡ್ಕೊತ ಬರ್ರಿ. ಫಸ್ಟ್ ಪ್ರಶ್ನೆ ಇಲ್ಲಿ ಆಲ್ರೆಡಿ ಆನ್ಸರ್ ಕೂಡ ನಾನು ಹಾಕಿದ್ದೀನಿ. ಕೆಳಗಿನವುಗಳಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವಂಥ ರಾಸಾಯನಿಕ ಸಮೀಕರಣ ಯಾವುದು ಅಂತ ಕ್ವಶನ್ಸ್ನ ಕೊಡ್ತಾನೆ. ತಟಸ್ಥೀಕರಣ ನ್ಯೂಟ್ರಲೈಸೇಷನ್ ಅಂತ ಕರಿತೇವೆ. ಹಾಗಾದರೆ ಇದರಲ್ಲಿ ಸರಿಯಾದ ಯಾವುದಪ್ಪ ಅಂತಂದಾಗ ಆಪ್ಷನ್ ಸಿ ಒಳಗಡೆ ಇದೆ ನೋಡ್ರಿ. 2NaOH ಪ್ಲಸ್ H2SO4 ಅದು Na2SO4 ಆಗಿ ಪ್ಲಸ್ 2H2O ಆಗಿ ಇದು ತಟಸ್ಥೀಕರಣವನ್ನು ಎರಡೂ ಕಡೆ ಏನು ಮಾಡ್ತದಪ್ಪ ಅಂದಾಗ ಬ್ಯಾಲೆನ್ಸ್ನ ಮಾಡ್ತದೆ. ಹೀಗಾಗಿ ಆಪ್ಷನ್ ಸಿ ಸರಿ ಉತ್ತರ ಆಗ್ತದೆ. ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ ಏನಾಗುತ್ತದೆ ಅಂತ ಕ್ವಶನ್ಸ್ನ ಕೊಡ್ತಾನೆ. ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು OH ಅಯಾನಗಳ ಸಂಖ್ಯೆ ಹೆಚ್ಚುತ್ತದೆ ಅಂತೇಳಿ ಇಲ್ಲಿ 4 ಆಪ್ಷನ್ಸ್ನ ಕೊಟ್ಟಿದ್ದಾನೆ. ನೀವು 4 ಆಪ್ಷನ್ಸ್ಗಳನ್ನ ಓದ್ಕೋತ ಬರ್ರಿ. ಓದ್ಕೊಂಬಂದು ಇದ್ರ ಒಳಗಡೆ ನೋಡ್ರಿ, 1ನೇ ಆಪ್ಷನ್ಸ್ ಒಳಗಡೆ ಪ್ರತ್ಯಾಮ್ಲೀಯ ಲಕ್ಷಣ ಕಡಿಮೆ ಆಗುತ್ತದೆ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. OH ಅಯಾನಗಳ ಸಂಖ್ಯೆ ಹೆಚ್ಚುತ್ತದೆ, ಬಟ್ ಅಲ್ಲಿ ಕಡಿಮೆ ಆಗಂಗಿಲ್ಲ, ಎರಡೂ ಹೆಚ್ಚಾಗ್ತವೆ. ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು OH ಅಯಾನಗಳ ಸಂಖ್ಯೆನೂ ಕೂಡ ಹೆಚ್ಚುತ್ತದೆ. ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳೆರಡರ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುವಂಥ ಸಂಯುಕ್ತ ವಸ್ತು ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಇಲ್ಲಿ ಎಲ್ಲ ನೋಡ್ಕೊಂಬರ್ಬೇಕು ನೀವು. ಅಲ್ಯೂಮಿನಿಯಂ ಆಕ್ಸೈಡು, ತಾಮ್ರದ ಆಕ್ಸೈಡು, ಕಬ್ಬಿಣದ ಆಕ್ಸೈಡು, ಸೋಡಿಯಂ ಆಕ್ಸೈಡು ಅಂತ. ಇದರಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ಆ್ಯಸಿಡು ಮತ್ತು ಬೇಸ್ ಎರಡರ ಜೊತೆಗೆ ಅದು ವರ್ತಿಸಿದಾಗ ಲವಣ ಮತ್ತು ನೀರನ್ನು ಎರಡಕ್ಕೂ ಉತ್ಪತ್ತಿ ಮಾಡುವಂಥ ಸಂಯುಕ್ತ ಯಾವುದಪ್ಪ ಅಂತಂದ್ರಾಗ ಅಲ್ಯೂಮಿನಿಯಂ ಆಕ್ಸೈಡು. ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗಿದೆ. ಸೋಡಿಯಂ ಕಾರ್ಬೋನೇಟ್ ಸಾರರಹಿತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವಂಥ ಅನಿಲ ಯಾವುದು? ಇದನ್ನು ಕೂಡ ಎಕ್ಸಾಮ್ದಾಗ ಕೇಳಿದ್ದಾನೆ. ಸೋಡಿಯಂ ಕಾರ್ಬೋನೇಟ್ ಸಾರರಹಿತ HCl ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವಂಥ ಅನಿಲ ಯಾವುದಪ್ಪ ಅಂತಂದಾಗ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ. ಹೌದಾ, ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟು ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವಂಥ ವಸ್ತು ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಇಲ್ಲಿ ಸುಣ್ಣದ ತಿಳಿ ನೀರಾಗಲಿ, ಶುದ್ಧ ನೀರಾಗಲಿ, ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಇವೆಲ್ಲ ಬೇಸ್ ಕಂಟೆಂಟ್ ರಿಲೇಟೆಡ್ ಆಗಿ ಬರ್ತವೆ. ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸ್ಬೇಕಪ್ಪ ಅಂತಂದಾಗ ಅದು ಏನಾಗಿರ್ಬೇಕಪ್ಪ ಅಂದಾಗ ಆ್ಯಸಿಡ್ ಆಗಿರ್ಬೇಕು. ಆ್ಯಸಿಡ್ ಆಗೋದು ಯಾವುದಿದ್ರಾಗ ಜಠರ ರಸ. ಹೌದಾ, ಜಠರನಲ್ಲಿ ಕಂಡುಬರುವಂಥ ಆಮ್ಲ ಯಾವುದು ಅಂತ ಕ್ವಶನ್ಸ್ನು ಕೂಡ ಕೇಳ್ಬೋದು. HCl ಅಂತ ಕರಿತೇವೆ ನಾವು. ಹೌದಾ, ಹೈಡ್ರೋಕ್ಲೋರಿಕ್ ಆಮ್ಲ. ಬೈಲ್ ಜ್ಯೂಸ್ ಅಂತೇಳಿ ಕೂಡ ಕರಿತೇವೆ. ಯಾವ ಜ್ಯೂಸು? ಬೈಲ್ ಜ್ಯೂಸು. ಪಿತ್ತರಸ ಅಥವಾ ಜಠರ ರಸ ಅಂತ ಕೂಡ ಇಲ್ಲಿ ಕೇಳ್ತಾರೆ. ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವಂಥ ವಸ್ತು ಆಗಿದೆ. ನೆಕ್ಸ್ಟ್, ತುರ್ಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳಲ್ಲಿರುವಂಥ ಆಮ್ಲ ಯಾವುದು? ಈಗ ತುರ್ಕೆ ಗಿಡ ಅಂತ ಕಂಡು ಬರ್ತದೆ. ಹೌದಾ, ಅದು ಏನಾದರೂ ನಮ್ಮ ಚರ್ಮಕ್ಕೆ ಟಚ್ ಆಯ್ತಪ್ಪ ಅಂದಾಗ ಅಲ್ಲಿ ಸಾಕಷ್ಟು ನಾವು ತುರ್ಕೆಗಳನ್ನು ಅಂದರೆ ಗುಳ್ಳಿಗಳಾದಾಗ ನಾವು ಏನು ಮಾಡ್ತೇವಪ್ಪ ಅಂತಂದಾಗ ತುರಿಸ್ತಾ ಹೋಗ್ತೇವೆ. ಅದಕ್ಕೆ ತುರ್ಕೆ ಗಿಡ ಅಂತೇಳಿ ಕರಿತೇವೆ. ಅಲ್ಲಿ ಕಂಡುಬರುವಂಥ ಆಮ್ಲ ಯಾವುದು? ಅದರಲ್ಲಿ ಮೆಥನಾಯಿಕ್ ಆಮ್ಲ ಅಂತ ಕರಿತೇವೆ. ಅಥವಾ ಈ ಮೆಥನಾಯಿಕ್ ಆಮ್ಲವನ್ನು ಇನ್ನೊಂದು ಸತಾನು ಕ್ವಶನ್ಸ್ನ ಕೇಳಿದಾನೆ. ಈ ಥರ ಇರುವೆ ಕಚ್ಚಿದಾಗ ಬಿಡುಗಡೆ ಆಗುವ ಆಮ್ಲ ಅಂದಾಗ ನಾವು ಯಾವ್ದು ಹೇಳ್ತೇವಪ್ಪ ಅಂತಂದಾಗ ಫಾರ್ಮಿಕ್ ಆಮ್ಲ ಅಥವಾ ಫಾರ್ಮಿಕ್ ಆ್ಯಸಿಡ್ ಅಂತ ಕರಿತೀವಿ. ಫಾರ್ಮಿಕ್ ಆ್ಯಸಿಡ್ನ ಇನ್ನೊಂದು ಹೆಸರು ಏನಪ್ಪ ಅಂದಾಗ ಮೆಥನಾಯಿಕ್ ಆ್ಯಸಿಡ್. ಇದನ್ನು ಕೂಡ ಕ್ವಶನ್ಸ್ನ ಕೇಳಿದಾನೆ, ನೆನಪಿರಲಿ. ಅಕ್ಸಾಲಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಸಿಟ್ರಿಕ್ ಆಮ್ಲ ಇವೆಲ್ಲ ಕೂಡ ಒಂದೊಂದು ವಸ್ತುಗಳಲ್ಲಿ ಕಂಡುಬರ್ತವೆ. ಅಕ್ಸಾಲಿಕ್ ಉದಾಹರಣೆಗೆ ಟೊಮೆಟೊಗಳಲ್ಲಿ, ಲ್ಯಾಕ್ಟಿಕ್ ಹಾಲಿನಲ್ಲಿ, ಸಿಟ್ರಿಕ್ ಈ ಸಿಟ್ರಸ್ ಫ್ರೂಟ್ಸ್ ಹಣ್ಣುಗಳಲ್ಲಿ, ನಿಂಬೆಹಣ್ಣು, ಕಿತ್ತಳೆ ಹಣ್ಣು, ಈ ಥರ ಅವ್ರ ಬಗ್ಗೆ ಎಲ್ಲವೂ ನೀವು ನೋಡ್ಕೊಂಡಿರ್ಬೇಕು. ನೆಕ್ಸ್ಟ್ ಪ್ರಶ್ನೆ, ನೀರಿನ ಶಾಶ್ವತ ಗಡುಸುತನ ನಿವಾರಣೆಗೆ ಬಳಸುವ ಸಂಯುಕ್ತಗಳೆಂದರೆ ಯಾವುದು? ನೀರಿನ ಶಾಶ್ವತ ಗಡುಸುತನ ನಿವಾರಣೆಗೆ ಬಳಸುವುದು ಯಾವುದು? ಸೋಡಿಯಂ ಕಾರ್ಬೋನೇಟ, ಸೋಡಿಯಂ ಹೈಡ್ರಾಕ್ಸೈಡ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಸೋಡಿಯಂ ಕ್ಲೋರೈಡ್. ಇದರಲ್ಲಿ ನೀರಿನ ಶಾಶ್ವತ ಗಡುಸುತನ ನಿವಾರಣೆಗೆ ಬಳಸುವ ಸಂಯುಕ್ತಗಳೆಂದರೆ ಸೋಡಿಯಂ ಕಾರ್ಬೋನೇಟ್ ಅಂತೇಳಿ ಕರಿತವೆ.
ನೆಕ್ಸ್ಟ್, ಆಮ್ಲದ ಪಿ ಎಚ್ ಮೌಲ್ಯದ ವ್ಯಾಪ್ತಿ ಎಷ್ಟು? ಆಮ್ಲದ ಪಿ ಎಚ್ ಮೌಲ್ಯ ಎಷ್ಟು? 0ಕ್ಕಿಂತ ಕಡಿಮೆ ಇರಬೇಕು. 0 ಅಂಚಿಗಿಂತ ಹಿಡಿದು 7 ಒಳಗಿನ ಏನಿರ್ಬೇಕಪ್ಪ ಅಂದಾಗ 7ಕ್ಕಿಂತ ಕಡಿಮೆ ಇರ್ಬೇಕು. ಅದನ್ನು ನಾವು ಆಮ್ಲ ಅಂತ ಕರಿತೀವಿ. 7 ನಂತರ ಇದ್ದಪ್ಪ ಅಂದಾಗ ಅವಕ್ಕೆ ಬೇಸ್ ಅಂತ ಕರೀತಾರೆ. ಹೀಗಾಗಿ 0ದಿಂದ ಹಿಡಿದು 7ಕ್ಕಿಂತ ಕಡಿಮೆ ಇರಬೇಕು. ನೆಕ್ಸ್ಟ್, ದ್ರಾವಣದಲ್ಲಿ ಹೈಡ್ರೋಜನ್ H+ ಅಯಾನಗಳ ಸಂಖ್ಯೆ ಹೆಚ್ಚಾದಂತೆ ಏನು ಹೆಚ್ಚಾಗುತ್ತದೆ? ತಟಸ್ಥವಾಗುತ್ತದೆ, ಆಮ್ಲೀಯತೆ ಹೆಚ್ಚಾಗುತ್ತದೆ, ಪ್ರತ್ಯಾಮ್ಲತೆ ಹೆಚ್ಚಾಗುತ್ತದೆ, ಆಮ್ಲೀಯತೆ ಕಡಿಮೆ ಆಗ್ತದೆ. ದ್ರಾವಣದಲ್ಲಿ ಹೈಡ್ರೋಜನ್ H ಅಯಾನಗಳು ಹೆಚ್ಚಾದಂತೆ ಆಮ್ಲೀಯತೆ ಏನಾಗ್ತದಪ್ಪ ಅಂತಂದಾಗ ಹೆಚ್ಚಾಗ್ತದೆ. ನೆಕ್ಸ್ಟ್, ಸತುವಿಗೆ ಜಿಂಕ್ ಅಂತ ಕರಿತೀವಿ. Zn ಸಾರರಹಿತ ಸಲ್ಫ್ಯೂರಿಕ್ ಆಮ್ಲ H2SO4 ಬೆರೆಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ. ಭಾಳ ಸಲ ಕೇಳಿದಾನೆ ಇದು ಪ್ರಶ್ನೆನ. ಜಿಂಕ್ ಮೇಲೆ ನಾವು HCl ಹಾಕಿದೇವಪ್ಪ ಅಂತಂದಾಗ ಯಾವುದು H2SO4 ಹೈಡ್ರೋಕ್ಲೋರಿಕ್ ಆ್ಯಸಿಡ್ನ ಹಾಕಿದೇವಪ್ಪ ಅಂತಂದಾಗ ನಮ್ಗೆ ಯಾವ ಅನಿಲ ಅಲ್ಲಿ ಫಾರ್ಮೇಷನ್ ಆಗ್ತದಪ್ಪ ಅಂದ್ರೆ ಬಿಡುಗಡೆ ಆಗ್ತದೆ ಅಂದಾಗ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ, ಆಮ್ಲವನ್ನು ಲೋಹಕ್ಕೆ ಬೆರೆಸಿದಾಗ ದೊರೆಯುವ ಉತ್ಪನ್ನಗಳು ಯಾವುವು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ. ಈಗ ಆಮ್ಲಗಳನ್ನು ನಾವು ಲೋಹಕ್ಕೆ ಬೆರೆಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ ಏನಾಗ್ತದಪ್ಪ ಅಂತಂದಾಗ ಬಿಡುಗಡೆ ಆಗ್ತಾವು. ಆಮ್ಲವನ್ನು ಲೋಹಕ್ಕೆ ಬೆರೆಸಿದಾಗ ಮೆಟಲ್ಸ್ಗಳಿಗೆ ನಾವು ಆ್ಯಸಿಡ್ಸ್ಗಳನ್ನು ಹಾಕಿದೇವಪ್ಪ ಅಂತಂದಾಗ ಅವಾಗ ಲವಣ ಮತ್ತು ಹೈಡ್ರೋಜನ್ ಅನಿಲಗಳು ಬಿಡುಗಡೆ ಆಗ್ತಾವತ್ತು. ನೆಕ್ಸ್ಟು, ಸುಣ್ಣದ ತಿಳಿ ನೀರಿನ ಅಣುಸೂತ್ರ ಏನು? ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಕರಿತೀವಿ. ಹೌದಾ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇಲ್ಲಿ ಸೂತ್ರ ಐತೆ ನೋಡ್ರಿ, ಅಣುಸೂತ್ರ. ಅದನ್ನು ನೀವು ನೆನಪಿರಬೇಕು. ನೆಕ್ಸ್ಟ್, ತಾಮ್ರದ ಆಕ್ಸೈಡ್ ದ್ರಾವಣಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬೆರೆಸಿದಾಗ ಅದರ ಬಣ್ಣ ನೀಲಿ ಹಸಿರು ಆಗಲು ಕಾರಣ ಏನು ಅಂತ ಕ್ವಶನ್ಸ್ನ ಕೊಟ್ಟಾನ. ಇದು ತಾಮ್ರದ ಆಕ್ಸೈಡ್ ಉತ್ಪನ್ನವಾಗೋದು, ನೀರು ಉತ್ಪನ್ನವಾಗೋದು, ತಾಮ್ರದ ಹೈಡ್ರಾಕ್ಸೈಡ್ ಉಂಟಾಗೋದು ಅಥವಾ ತಾಮ್ರದ ಕ್ಲೋರೈಡ್ ಉಂಟಾಗೋದು ಅಂತ ನೋಡಿದಾಗ ಐ ಥಿಂಕ್ ಇದು ತಾಮ್ರದ ಹೈಡ್ರಾಕ್ಸೈಡ್ ಅಂತ ಆಗಬೇಕಾಗಿತ್ತು. ತಾಮ್ರದ ಆಕ್ಸೈಡ್ ದ್ರಾವಣಕ್ಕೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಬೆರೆಸಿದಾಗ ತಾಮ್ರದ ಹೈಡ್ರಾಕ್ಸೈಡ್ ಉಂಟಾಗ್ತದೆ. ಆಪ್ಷನ್ ಸಿ ಹಾಕಬೇಕಾಗಿತ್ತು. ಇದಕ್ಕೆ ಬೈ ಮಿಸ್ಟೇಕಾಗಿ ಇದು ಡಿ ಆಗಿದೆ. ಇದು ನೋಡ್ರಿ ಇದು. ನೆಕ್ಸ್ಟ್ ಪ್ರಶ್ನೆ, ಆಮ್ಲಕ್ಕೆ ನೀರನ್ನು ಬೆರೆಸದೆ ನೀರಿಗೆ ಆಮ್ಲವನ್ನು ಬೆರೆಸಬೇಕು, ಏಕೆಂದರೆ ಅದು ತೀವ್ರ ಬಹಿರುಷ್ಣಕ ಕ್ರಿಯೆ ಹಾಗೂ ಸ್ಫೋಟಗೊಳ್ಳುವಂಥ ಸಂಭವವಿರ್ತದೆ. ಹೀಗಾಗಿ ಆಮ್ಲಕ್ಕೆ ನೀರನ್ನು ಬೆರೆಸದೆ ನೀರಿಗೆ ಆಮ್ಲವನ್ನು ಬೆರೆಸಬೇಕು. ನೋಡ್ರಿ, ಆಮ್ಲಕ್ಕೆ ನೀರನ್ನು ಡೈರೆಕ್ಟ್ ಹಾಕೋದಕ್ಕಿಂತ ನೀರಿಗೆ ಏನು ಮಾಡೋಕಪ್ಪ ಅಂತಂದಾಗ ಆ್ಯಸಿಡ್ಸ್ಗಳನ್ನು ಹಾಕಬೇಕು, ಏಕೆಂದರೆ ಅದು ತೀವ್ರ ಬಹಿರುಷ್ಣಕ ಕ್ರಿಯೆ ಹಾಗೂ ಸ್ಫೋಟಗೊಳ್ಳುವಂಥ ಸಂಭವವಿರ್ತದೆ. ಅದಕ್ಕೋಸ್ಕರ ಓಕೆ. ಇಷ್ಟು ನಿಮಗೆ MCQ ಕ್ವಶನ್ಸ್ಗಳನ್ನು 2ನೇ ಪಾಠದ ಮೇಲೆ ನಾನು ಹಾಕಿದ್ದೀನಿ. ಇದು ಏನಪ್ಪ ಅಂತಂತಂದ್ರೆ LBA ಕ್ವಶನ್ಸ್ನ ಕೂಡ ಇವು ಎಲ್ಲ ಕಂಡು ಬರ್ತವೆ. ಈ SSLC ಪರೀಕ್ಷೆ ಒಳಗಡೆ ಏನೇನು ಕೇಳ್ತಿರ್ತದಲ್ಲ ಅವು ಕೂಡ TET ಎಕ್ಸಾಮ್ಸ್ಗಳಾಗಲಿ ಈ HSC ಹೈಲೈಟ್ ಮಾಡ್ತಿರ್ತಾನೆ, ನೆನಪಿರಲಿ. ಈ ಥರ ಪ್ರಶ್ನೆಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಕಷ್ಟು ವಿಡಿಯೋಗಳನ್ನ ಮಾಡಿ ಹಾಕ್ತಾಯಿದ್ದೀನಿ. ಎಲ್ಲವೂ ನಿಮಗೆ ನೇರವಾಗಿ ಸಿಗ್ತವೆ. ಧನ್ಯವಾದಗಳು ರೀ.